ಬಿಜೆಪಿ ಕೂಡ ಕ್ಲಿಯರ್ ಆಗಿ ಹೇಳಿದೆ, ನಾವು ಗ್ಯಾರಂಟಿ ವಿರೋಧಿಗಳಲ್ಲ. ಆದರೆ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಯನ್ನ ಅನೌನ್ಸ್ ಮಾಡುವಾಗಲೂ ಅನುಷ್ಠಾನ ಮಾಡುವಾಗಲೂ ಲೆಕ್ಕ ತಪ್ಪಿದೆ ಅಂತ. ಈಗ ಶ್ರೀಗಳ ಹೇಳಿಕೆ ಮತ್ತೊಮ್ಮೆ ಅದರ ಮೌಲ್ಯಮಾಪನಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಜನರನ್ನ ಸೋಮಾರಿಗಳನ್ನಾಗಿ ಮಾಡ್ತಾ ಇದೆ ಕಾಂಗ್ರೆಸ್ನ ಗ್ಯಾರಂಟಿಗಳು ಅಂತ ಹೇಳಿ. ಬಿಜೆಪಿ ಪಕ್ಷದ ಪ್ರತಿನಿಧಿಯಾಗಿ ನಿಮ್ಮ ಅಭಿಪ್ರಾಯ ಈ ಬಗ್ಗೆ? ಒಂದು ಈ ಚರ್ಚೆನಲ್ಲಿ ನಾವು ಏನು ಯೋಚನೆ ಮಾಡಬೇಕು ಅಂದರೆ, ಎಲ್ಲಿಂದ ಬಂತು ಈ ಗ್ಯಾರಂಟಿಗಳು? ಹೊಸದ ಇದು? ಕರ್ನಾಟಕದ ಈ ಸರ್ಕಾರ ಕಂಡು ಬಂದಿರುವಂಥದ್ದು ಈ ಗ್ಯಾರಂಟಿ ನಮ್ಮ ದೇಶದಲ್ಲಿ ಬಹಳ ವರ್ಷಗಳಿಂದ, ಮತ್ತು ವಿಶೇಷವಾಗಿ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಸೋಷಿಯಲ್ ವೆಲ್ಫೇರ್ ಅನ್ನೋದು ಅದು ಬಹಳ ಮುಖ್ಯವಾದಂಥದ್ದು. ಯಾಕೆಂದರೆ ಹೌದು, ಬಹಳಷ್ಟು ಬಡ ಜನರಿದ್ದಾರೆ, ಅವ್ರಿಗೆ ಬೇಕಾಗಿರುವಂತಹ ರ್ಯಾಷನ್ ಇರ್ಬೋದು ಅಥವಾ ಬೇರೆ ಬೇರೆ ಸೌಲಭ್ಯಗಳಿರ್ಬೋದು, ಇದೆಲ್ಲನೂ ಕೊಟ್ಕೊಂಡು ಬಂದಿರೋವಂಥದ್ದು ನಮ್ಮ ಸರ್ಕಾರದಲ್ಲೂ ಕೂಡ. ಆದರೆ ಏನಿದು ಗ್ಯಾರಂಟಿ ಯಾಕೆ ಇಷ್ಟೊಂದು ಚರ್ಚೆ ಆಗ್ತಾ ಇದೆ ಈ ವಿಷಯದ ಬಗ್ಗೆ ಅಂದರೆ, ಈ ಸರ್ಕಾರವನ್ನು ರಚಿಸಬೇಕಾದಾಗ, ಯಾವ ಚುನಾವಣೆಗೆ ಹೋಗಬೇಕಾದಾಗ ಒಂದು ಮಾರ್ಕೆಟಿಂಗ್ PR ಗಿಮಿಕ್ಗಾಗಿ ಇವರು ಈ 5 ಗ್ಯಾರಂಟಿ ಅಂತ ಹೆಸರಿಟ್ಟಿದ್ದು. ಅದ್ರ ಹೆಸರಿಡಬೇಕಾದಾಗ ಮತ್ತೆ ಒಂದು ಮುಖ್ಯವಾದ ಅಂಶ ಏನು ಅಂದರೆ, ಯಾರಿಗೆ ಆ ಒಂದು ನೆಸೆಸಿಟಿ ಇದೆ ಅವರಿಗೆ ಅದು ತಲುಪಬೇಕು. ಅದಕ್ಕೋಸ್ಕರನೇ ನಮ್ಮ ದೇಶದಲ್ಲಿ ಒಂದು ಬಿಲೋ ಪಾವರ್ಟಿ ಲೈನ್ ಇರಬಹುದು, ಬಹಳಷ್ಟು ಸರ್ವೆಗಳಾಗೋದಿರ್ಬೋದು, ಒಂದು ಸೋಷಿಯೋ ಎಕನಾಮಿಕ್ ಒಂದು ಕೌಂಟ್ ಇರ್ಬೋದು, ಇದೆಲ್ಲ ಇರೋದು ಆ ವಿಷಯಕ್ಕೋಸ್ಕರ. ಟಾರ್ಗೆಟೆಡ್ ವೆಲ್ಫೇರಿಸಮ್ ಅಂತ ಕರಿತೀವಿ ನಾವು ಇದನ್ನು. ಆದರೆ ಈ ಸರ್ಕಾರ ಹೇಗೆ ಮಾಡಿದೆ ಅಂದರೆ, ಎಲೆಕ್ಷನ್ಗೆ ಹೋಗಬೇಕಾದಾಗ ಮಾಡಿಬಿಡೋಣ, ನಾವು ಹೆಸರಿಗೆಲ್ಲ ಹಾಕ್ಬಿಡೋಣ, 5 ಗ್ಯಾರಂಟಿ ಪಂಚ ಗ್ಯಾರಂಟಿ ಅಂತ ಹೇಳೋಣ. ಆದರೆ ಅದಕ್ಕೆ ದುಡ್ಡು ಎಲ್ಲಿಂದ ತರಬೇಕು, ನಮ್ಮಲ್ಲಿ ಇದೆಯಾ ಆ ಒಂದು ಫೈನಾನ್ಷಿಯಲ್ ಕೇಪಬಿಲಿಟಿ, ಇದನ್ನು ಯೋಚನೆ ಮಾಡಿಲ್ಲ ಅನ್ನೋದು ನಮ್ಮ ಒಂದು ಆರ್ಗ್ಯುಮೆಂಟ್. ನೀವು ಯಾವ ಗೃಹಲಕ್ಷ್ಮಿ ಇರಬಹುದು, ಗೃಹ ಜ್ಯೋತಿ ಇರ್ಬೋದು, ಇವಾಗ ರೀಸೆಂಟಾಗಿ ಯಾವ ಟ್ರಕ್ಕರ್ಸು ಅನ್ನಭಾಗ್ಯವನ್ನು ಫೆರಿ ಮಾಡ್ತಾರೋ ಅಂಥವರು ಹೇಳ್ತಾ ಇದ್ದಾರೆ ನಮಗೆ 250 ಕೋಟಿ ಇನ್ನೂ ಕೊಡಬೇಕಾಗಿದೆ ಸರ್ಕಾರ ದುಡ್ಡು ಅಂತ. ಅದು ಬಿಡಿ, ಸರ್ಕಾರದ ಬಸವರಾಜ್ ರಾಯರೆಡ್ಡಿ ಅವರು ಯಾರು ಎಕನಾಮಿಕ್ ಅಡ್ವೈಸರ್ ಆಗಿದೆಯೋ ಅವರೇ ಕೇಳ್ತಾರೆ ನಿಮಗೆ ರಸ್ತೆ ಬೇಕೋ ಅನ್ನ ಬೇಕೋ ಅಂತ. ಇಂತಹ ಒಂದು ಸ್ಟೇಟ್ಮೆಂಟ್ಸು ಸರ್ಕಾರದ ಒಳಗಡೆಯಿಂದನೇ ಬರಬೇಕಾದಾಗ, ಮತ್ತು ಪರಮೇಶ್ವರ್ ಅವರ ಸ್ಟೇಟ್ಮೆಂಟು ಮುಖ್ಯವಾಗಿದೆ. ನಮ್ಮ ಹತ್ರ ದುಡ್ಡಿಲ್ಲ, ಬಾದಾಮಿಲಿ ಹೇಳ್ತಾರೆ ನಮ್ಮ ಹತ್ರ ದುಡ್ಡಿಲ್ಲ, ನೀವು ಯಾವ್ದಾದ್ರು ಒಂದು 100 ಕೋಟಿ ಪ್ರಾಜೆಕ್ಟ್ ತಯಾರು ಮಾಡಿ ಸೆಂಟ್ರ್ ಕಳ್ಸೋಣ ಅಂತ. ಇದು ನಾವು ಹೇಳ್ತಿರೋದಲ್ಲ, ಕಾಂಟ್ರಾಕ್ಟರ್ಸ್ ಹೇಳ್ತಿರೋದು, ಯಾರು ಸರ್ಕಾರದ ಜೊತೆ ಕೆಲಸ ಮಾಡ್ತಾರೋ ಅವ್ರು ಹೇಳ್ತಿರೋದು. ಗ್ಯಾರಂಟಿ ಯೋಜನೆಗಳನ್ನು ಒಂದು ಪಡ್ಕೊಳ್ತಿರೋಂತಹ ಬೆನಿಫಿಷರೀಸ್ ಇರ್ಬೋದು, ಅಡ್ವೈಸರ್ಸ್, ಸರ್ಕಾರದ ಒಳಗಿರುವಂತಹ ನಿಮ್ಮ MLAs ಬಂದು ಹೇಳ್ತಾರೆ. ರಾಜೀವ್ ಕಾಗೆ ಅವ್ರು ಹೇಳಿರೋದು ಏನು, 2 ವರ್ಷದಿಂದ 25 ಕೋಟಿಯಷ್ಟು ಒಂದು ಪ್ರಾಜೆಕ್ಟನ್ನು ನಾನು ಚೀಫ್ ಮಿನಿಸ್ಟರ್ ಮುಂದೆ ಇಟ್ಟಿದ್ದೀನಿ, ಏನೂ ಸ್ಯಾಂಕ್ಷನ್ ಆಗಿಲ್ಲ. ನಿಮ್ಮ ಸರ್ಕಾರದಲ್ಲಿ ನಡೆಸ್ತಿರೋಂಥವ್ರೆ ನಿಮ್ಮ ಮಿನಿಸ್ಟರೇ ದುಡ್ಡಿಲ್ಲ ಅಂತ ಹೇಳ್ತಿರ್ಬೇಕಾದಾಗ ನಮ್ಮ ಪ್ರಶ್ನೆ ಇರೋದು, ಜನರನ್ನು ನೋಡ್ಕೊಳ್ಳೋದಿಕ್ಕೆ ನಿಜವಾಗ್ಲೂ ಬೇಕಾಗಿರುವಂತಹ ಸೌಲಭ್ಯವನ್ನು ಕೊಡಬೇಕಾಗಿರುವಂತಹ ಕೆಪಾಸಿಟಿ ನಿಮ್ಮಲ್ಲಿದೆಯೋ ಇಲ್ವೋ ಹೇಳಿ. ಬಟ್ ಸುರಭಿ ಅವರೇ, ನಿಮಗೂ ಗೊತ್ತು ನೋಡಿ, ನಮ್ಮ ರಾಜ್ಯದ ಬಜೆಟ್ಟು 4 ಲಕ್ಷ ಕೋಟಿ. ಆದರೆ ಈ ಗ್ಯಾರಂಟಿ ಯೋಜನೆಗಳಿಗೆ ಅಂತ ಹೇಳಿ ಸರ್ಕಾರ ಖರ್ಚು ಮಾಡ್ತಾ ಇರೋದು ಅವರೇ ಹೇಳಿರೋ ರೀತಿಯಲ್ಲಿ 1000ದ ಲೆಕ್ಕದಲ್ಲಿ 52,000 ಕೋಟಿ ಅಂತ ಹೇಳಿ ಅವರೇ ಲೆಕ್ಕ ಕೊಟ್ಟಿದ್ದಾರೆ. ಕೇವಲ ಗ್ಯಾರಂಟಿಯಿಂದಾಗಿ ಅಭಿವೃದ್ಧಿ ಆಗ್ತಾ ಇಲ್ಲ, ಗ್ಯಾರಂಟಿಯಿಂದಾಗಿ ಬಿಲ್ ಕ್ಲಿಯರ್ ಆಗ್ತಾ ಇಲ್ಲ, ಈ ಲೆಕ್ಕ ಒಪ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತಪ್ಪ. ಇಟ್ಸ್ ನಾಟ್ ಈವನ್ 25% ಆಫ್ ಅವರ್ ಟೋಟಲ್ ಬಜೆಟ್. ಅಗ್ರೀಡ್. ಆದರೆ ಅದ್ರ ಜೊತೆಗೆ ಬರುವಂತಹ ಬೇರೆ ಎಕ್ಸ್ಪೆನ್ಸಸ್ ಇರ್ಬೋದಲ್ಲ, ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ನಾವೇನು ಕರಿತೀವಿ, ಸಂಬಳಗಳು ಕೊಡುವಂಥದ್ದು, ಬೇರೆ ಬೇರೆ ಯೋಜನೆಗಳಲ್ಲಿ ದುಡ್ಡನ್ನು ಇವಾಗಲೇ ಯೋಜನೆ ನಿಲ್ಲಿಸ್ಬಿಟ್ಟು ಬಹಳಷ್ಟು ಯೋಜನೆಗಳನ್ನು ನಿಲ್ಲಿಸಿದ್ದಾರೆ ನಮ್ಮ ಸರ್ಕಾರದಲ್ಲಿ. ಏನು ಶುರು ಮಾಡಿರುವಂತಹ ಯೋಜನೆಗಳನ್ನ, ಅಥವಾ ಕಿಸಾನ್ ಸನ್ಮಾನ್ ಏನು ಕೊಡಬೇಕಿತ್ತೋ ಸರ್ಕಾರ, ಪ್ರಧಾನಮಂತ್ರಿ ಮೋದಿ ಅವರು ಶುರು ಮಾಡಿರುವಂತಹ ಕಿಸಾನ್ ಸನ್ಮಾನನ ನಿಲ್ಲಿಸಿರುವಂಥದ್ದು. ಇದು ಒಂದು ಒಳ್ಳೆ ಪ್ರಶ್ನೆ ಸ್ಮಿತಾ ಅವರೇ. ಯಾಕೆಂದ್ರೆ ನೀವೇ ಹೇಳ್ತೀರಾ ಇಲ್ಲ ನಮ್ಮ ಬಜೆಟ್ ಗಟ್ಟಿಯಾಗಿದೆ, ನಮ್ಮ ಖಜಾನೆ ಗಟ್ಟಿಯಾಗಿದೆ ಅಂತ. ಹಾಗಾದ್ರೆ ನೀವೇ ಬಂದು ಯಾಕೆ ಆಚೆ ಹೇಳ್ತಾ ಇದ್ದೀರಾ ಇಲ್ಲ ಖಾಲಿಯಾಗಿದೆ, ನಮ್ಮ ಹತ್ರ ಅಭಿವೃದ್ಧಿಗೆ ದುಡ್ಡಿಲ್ಲ, ಎಷ್ಟು ದುಡ್ಡು ಕೊಡೋದು ನಾವು ಅಂತ? ಸೊ ಗೊಂದಲ ಸ್ವಾಮೀಜಿಗಳ ಹೇಳಿಕೆ ಅಲ್ಲ, ಗೊಂದಲ ಕಾಂಗ್ರೆಸ್ನವರದೇ ಹೇಳಿಕೆ ಅಂತ ಹೇಳಿ ನಾವು ಇವತ್ತು ಜನರಿಗೆ ಸಂಬಂಧಪಟ್ಟ ವಿಚಾರ ಆಗಿರೋದ್ರಿಂದ ಗ್ಯಾರಂಟಿ ಯೋಜನೆಗಳ ಫಲ ಜನರನ್ನ ತಲುಪ್ತಿದ್ಯಾ ಇಲ್ವಾ, ಅಥವಾ ಈ ಗ್ಯಾರಂಟಿ ಬಗ್ಗೆ ಗೊಂದಲ ಆಗ್ತಾ ಇರೋದ್ರಲ್ಲಿ ಕಾಂಗ್ರೆಸ್ನವರ ಪಾತ್ರ ಹೆಚ್ಚ ಅಥವಾ ವಿರೋಧ ಪಕ್ಷಗಳ ಆರೋಪ ಹೆಚ್ಚ? ಇದ್ರ ಬಗ್ಗೆ ಜನರಿಂದಲೇ ಅಭಿಪ್ರಾಯ ಸಂಗ್ರಹ ಮಾಡೋ ಪ್ರಯತ್ನ. ಕರೆ ಮಾಡಿ ನೀವು ಕೂಡ ಮಾತನಾಡಬಹುದು. ಕೆಳಗಡೆ ನಂಬರ್ಸ್ ಡಿಸ್ಪ್ಲೇ ಆಗ್ತಾ ಇದೆ. ನಮ್ಮ ಜೊತೆಯಲ್ಲಿ ಬೆಳಗಾವಿಯಿಂದ ಸಂತೋಷ್ ಅಂತ ಹೇಳಿ ಬಹುಶಃ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂತೋಷ್ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಗ್ಯಾರಂಟಿ ಯೋಜನೆ ನಿಮ್ಮನೇಲಿ ಯಾರಾದ್ರೂ ಫಲಾನುಭವಿಗಳಿದ್ದೀರಾ ಸರ್?
ಇದೇವಿ ಅದೇನ್ ಇದಿಲ್ಲ. ಈಗ ಈ ಸುರಭಿ ಮೇಡಮ್ ಅಂತ ಹೇಳ್ತಾ ಇದಾರಲ್ಲ ಬಿಜೆಪಿಯಿಂದ, ಅವ್ರು ಹೇಳ್ತಾ ಇದಾರೆ ಕಾಂಗ್ರೆಸ್ ಅವ್ರು ಹೀಗೆ ಕೊಟ್ಟಿದ್ದಾರೆ ಅಂತ ಹಾಗೆ ಹೇಳ್ತಾ ಇದ್ದಾರೆ. ಬಟ್ ಬಿಜೆಪಿ ಅವರು ಬೇರೆ ರಾಜ್ಯದಲ್ಲಿ ಇದೇ ತರ ಎಲ್ಲ ಕೊಡ್ತಾ ಇದಾರಲ್ಲ ಆಫರ್. ಇಲ್ಲ ಅವ್ರು ಕ್ಲಿಯರ್ ಆಗಿ ಹೇಳಿದ್ರು ಗ್ಯಾರಂಟಿ ಅನ್ನೋದು ಕೇವಲ ಹೆಸರು ಕೋಟ್ ಮಾಡಿರೋದು ಕಾಂಗ್ರೆಸ್ನವರು. ಈ ರೀತಿ ಯೋಜನೆಗಳು ಹಿಂದಿತ್ತು, ಆದ್ರೆ ಇದನ್ನ ಅನುಷ್ಠಾನ ಮಾಡುವಲ್ಲಿ ಎಡವಿದ್ದಾರೆ ಅಂತ ಸುರಭಿ ಅವರೇ ಕ್ಲಾರಿಫಿಕೇಶನ್ ಕೊಡ್ತಾರೆ. ಸಂತೋಷ್ ಅವರೇ. ಸಂತೋಷ್ ಇಲ್ಲ ಅವರೇ ಆಗಲ್ಲ. ಹಾಗಾದ್ರೆ ಇವರು ಬೇರೆ ರಾಜ್ಯದಲ್ಲಿ ಕೊಡಬಾರ್ದಲ್ಲ, ಅದು ವಿಚಾರ ಮಾಡ್ಬಿಟ್ಟು ಫೈನಾನ್ಸ್ಲಿ ವಿಚಾರ ಮಾಡ್ಬಿಟ್ಟು. ಅವರೇ ಉತ್ತರ ಕೊಡ್ತಾರೆ. ಸಂತೋಷ್ ಅವರೇ ನಮಸ್ತೆ, ಧನ್ಯವಾದಗಳು. ನನ್ನ ನಮಸ್ತೆ, ಮಾತನ್ನ ನೀವು ಇಲ್ಲ ಕೇಳಿಸ್ಕೊಂಡು. ನಾನು ಬಿಜೆಪಿ ಕಾರ್ಯಕರ್ತನೇ, ಆದ್ರೆ ಜಸ್ಟ್ ಕೇಳ್ತಾ ಇದ್ದೇನೆ ನಾನು ಹಾಗೆ. ಅಲ್ಲ, ನೀವ್ ಹೇಳಿರೋದು ಈ ಒಂದು ಪ್ರಶ್ನೆ ಬಹಳಷ್ಟು ಜನಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಬಹುಶಃ ಅವ್ರಿಗೂ ಇಂತಹ ಒಂದು ಪ್ರಶ್ನೆ ಇದೆ. ನಮ್ಮ ಕೋರಿಕೆ ಇದು ಒಂದು, ನಿಮಗೆ ಪ್ರಧಾನಮಂತ್ರಿ ಅವರು ಮಾಡಿರುವಂತಹ ಬೇರೆ ಬೇರೆ ಉಜ್ವಲ ಇರಬಹುದು ಅಥವಾ ಆವಾಸ್ ಇರ್ಬೋದು, ಇದ್ರ ಬಗ್ಗೆ ಎಲ್ಲ ಗೊತ್ತಿದೆ ಅಂತ ಕೇಳ್ಕೊಳ್ತೇನೆ ನಾನು. ಗೊತ್ತಿದೆ. ಇದೆಲ್ಲಾನು ಮಾಡ್ತಿರೋಂತಹ ರಾಷ್ಟ್ರ ಸರ್ಕಾರ, ಪ್ರಧಾನಮಂತ್ರಿ ಮೋದಿ ಅವರ ಸರ್ಕಾರ ಯಾವತ್ತಾರು ಒಂದು ದಿವಸ ಬಂದು ಹೇಳಿದ್ಯಾ ಇಲ್ಲ ನಮ್ಮ ಹತ್ರ ದುಡ್ಡಿಲ್ಲ, ನಾವು ನಿಮ್ಗೆ ಉಜ್ವಲ ಕೊಡ್ತಾ ಇದೀವಿ ಹಾಗಾಗಿ ನಾವು ನಿಮಗೆ ಬೇರೆ ಕೊಡೋದಿಲ್ಲ ದುಡ್ಡು ಅಂತ? ಅದನ್ನು ಕೊಡ್ತಾ ಇದ್ದಾರೆ, ಬೇರೆದಕ್ಕೂ ದುಡ್ಡಿದೆ. ನೀವು ನಿಮಗೂ ಗೊತ್ತಿದೆ, ವಾಜಪೇಯಿ ಅವ್ರು ಏನ್ ಹೇಳ್ತಾ ಇದ್ರು, ಫ್ರೀ ಕೊಡೋದ್ರೆ ಓನ್ಲಿ ಶಿಕ್ಷಣ ಕೊಡಿ, ಶಿಕ್ಷಣ, ಹಾಸ್ಪಿಟಾಲಿಟಿ, ಓನ್ಲಿ ನ್ಯಾಯ, ಮೂರೇ ಫ್ರೀ ಕೊಡಿ, ಬೇರೆ ಯಾವ್ದು ಫ್ರೀ ಕೊಡ್ಲಿ ವಾಜಪೇಯಿ ಅವರೇ ಹೇಳ್ತಾ ಇದ್ರು. ಬಟ್ ಬಿಜೆಪಿ ಅವರು ಏನ್ ಬೇಕು ಯಾವ ಬೇಕಾತರ ಫ್ರೀ ಕೊಡ್ತಾ ಇದಾರಲ್ಲ ಇವಾಗ. ನಾವು ಹೇಳೋದು ಇದು ಒಂದೇ, ಯಾರಿಗೆ ತಲುಪಬೇಕಾಗಿದೆಯೋ ಅದನ್ನ ಕೊಡಬೇಕು ಉಚಿತವಾಗಿ, ಹೌದು. ಆದ್ರೆ ಹಾಗಂತ ನಮ್ಮ ಖಜಾನೆನ ಖಾಲಿ ಆಗೋಗ್ತಾ ಇದೆ ಅಂತ ಈ ವಿಷಯದ ಬಂದು ನಾನು ಹೇಳ್ತಾ ಇಲ್ಲ. ಬಸವರಾಜ್ ರಾಯರೆಡ್ಡಿ ಅವರು ಹೇಳ್ತಾ ಇದ್ದಾರೆ ನಮಗೆ ರಸ್ತೆ ಮಾಡೋಕ್ಕಾಗ್ತಾ ಇಲ್ಲ ಯಾಕೆಂದ್ರೆ ನಮ್ಮ ಹತ್ರ ದುಡ್ಡಿಲ್ಲ, ನಾವು ಅನ್ನಭಾಗ್ಯ ದುಡ್ಡು ಕೊಡ್ತಾ ಇದ್ದೀವಿ ಅಂತ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಅವರೇ ಬಂದು ಎರಡು ಹೇಳ್ತಾರೆ ಅಂದ್ರೆ ನಾವೇನ್ ಹೇಳೋದು? ನಮ್ಮ ಸರ್ಕಾರದಲ್ಲಿ ಯಾರು ಬಂದು ಈ ತರ ಮಾತಾಡಿಲ್ಲ. ರೈಟ್. ಮತ್ತೊಬ್ರು ಶಿರಾದಿಂದ ಶ್ರೀರಾಮ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ಶ್ರೀರಾಮ್ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್, ಶ್ರೀರಾಮ್ ಅಂತ ಶಿರಾದಿಂದ ಮೇಡಮ್. ಹೇಳಿ ಸರ್, ಗ್ಯಾರಂಟಿ ಯೋಜನೆಗಳ ಬಗ್ಗೆ ಗೊಂದಲ ನಿಮ್ಮ ಪ್ರಕಾರ ಕಾಂಗ್ರೆಸ್ ನಾಯಕರೇ ಹೆಚ್ಚು ಕ್ರಿಯೇಟ್ ಮಾಡ್ತಿದ್ದಾರಾ, ರಂಭಾಪುರಿ ಶ್ರೀಗಳ ಹೇಳಿಕೆ ಸರಿ ಅನ್ಸುತ್ತಾ? ರಂಭಾಪುರಿ ಹೇಳಿಕೆ ಇದು ಇರ್ಲಿ, ಅವ್ರವ್ರ ಹೇಳಿಕೆ ಅವ್ರವ್ರು ಕೊಡ್ತಾರೆ. ಈ ಕರೆಕ್ಟ್ ಆಗಿ ಏನಾಗಿದೆ ಅಂದ್ರೆ ಬಿಜೆಪಿ ಅವರು ಗ್ಯಾರಂಟಿ ವಿರೋಧಿಗಳು ಗ್ಯಾರಂಟಿ ಪರವಾದರು, ಇದನ್ನ ಫಸ್ಟ್ ಅವ್ರು ಹೇಳ್ಬೇಕು. ಅಲ್ಲ ಸರ್, ಕಾರ್ಯಕ್ರಮ ಶುರುವಿಂದ ವೀಕ್ಷಣೆ ಮಾಡಿದ್ರೆ ಅಥವಾ ಮಹಾಭಾರತ ಕಾರ್ಯಕ್ರಮವನ್ನ ನೀವು ನೋಡ್ತಾ ಇದ್ರೆ ನಾವು ಒಂದು 10 ಡಿಬೇಟ್ ಇದ್ರ ಬಗ್ಗೆನೇ ಮಾಡ್ಬಿಟ್ಟಿದೀವಿ. ಬಿಜೆಪಿ ಅವರಾಗ್ಲಿ ಅಥವಾ ಮಾಧ್ಯಮದವರಾಗ್ಲಿ ಜನಸಾಮಾನ್ಯರೇ ಆಗ್ಲಿ ಗ್ಯಾರಂಟಿ ವಿರೋಧಿಗಳಲ್ಲ, ಗ್ಯಾರಂಟಿ ಹೆಂಗ್ ಅನುಷ್ಠಾನ ಮಾಡ್ತಿದ್ದಾರೆ ಆ ಕ್ರಮದ ಬಗ್ಗೆ ಪ್ರಶ್ನೆ ಇರೋದು. ಅಲ್ಲ, ಕರೆಕ್ಟ್ ಮೇಡಮ್. ಈಗ ಇವರು ಅನುಷ್ಠಾನ ಮಾಡ್ತಿದಾರಲ್ಲ, ಇವ್ರು ಏನ್ ಹೇಳ್ಬೇಕು ಅಂದ್ರೆ ಗೊಂದಲಗಳನ್ನ ಸರ್ಕಾರ ಮೊದಲು ನಿವಾರಣೆ ಮಾಡ್ಕೋಬೇಕು. ನಾವೆಲ್ಲ ಒಂದೇ, ಒಂದು ಸರ್ಕಾರ ಏನ್ ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಕೊಡ್ತಾರೆ ಅದಕ್ಕೆ ಪರವಾಗಿ ಎಲ್ಲರೂ ಇರಬೇಕು. ಆ ವಿರೋಧವಾಗಿ ಮಾತಾಡಿದಾಗ ಏನಾಗುತ್ತೆ ಅಂದ್ರೆ ಬಿಜೆಪಿ ಅವರಿಗೆ ಸಿಗುತ್ತೆ ಮಾತಾಡೋದಕ್ಕೆ, ಬೇರೆ ಬೇರೆಲ್ಲ ಮಾತಾಡ್ಕೊಂಡ್ ಬರ್ತಾರೆ, ಅದು ಬಿಟ್ಟು ಬಿಡಬೇಕು. ಈಗ ಶ್ರೀರಾಮ್ ಅವರೇ, ನೀವು ಜನಸಾಮಾನ್ಯರ ಪ್ರತಿನಿಧಿಯಾಗಿ ಮಾತನಾಡ್ತಿದ್ದೀರಿ. ಇವತ್ತು ನೀವು ಕಂಡಂತೆ ಕಳೆದ 2-2.5 ವರ್ಷಗಳಲ್ಲಿ ಅಭಿವೃದ್ಧಿ ಅನ್ನೋದು ಆಗ್ತಾ ಇದೆಯಾ ನಿಮ್ಮ ಊರಲ್ಲಿ, ನಿಮ್ ಗ್ರಾಮದಲ್ಲಿ? ಅಥವಾ ಅಭಿವೃದ್ಧಿಗೆ ಹಣ ಸಾಕಾಗ್ತಿಲ್ಲ ಅನ್ನೋದು ನಿಮ್ಮ ಜನರಿಗೂ ಅಂದ್ರೆ ಜನಸಾಮಾನ್ಯರಿಗೂ ಗೊತ್ತಾಗ್ತಾ ಇದೆಯಾ? ಈಗ ಇಲ್ಲಿ ಅಭಿವೃದ್ಧಿ ಅನ್ನೋದು ಇಲ್ಲ ಮೇಡಮ್, ಅದರಲ್ಲಿ ಏನು 80% ಅಭಿವೃದ್ಧಿ ಇಲ್ಲ. ಅಂದ್ರೆ ಒಂದು ಅನುಕೂಲ ಏನಾಗ್ತಾ ಇದೆ ಅಂದ್ರೆ ಪ್ರತಿಯೊಂದು ಮನೆಗೂ 2,000 ರೂಪಾಯಿ ದುಡ್ಡು ತಲುಪ್ತಾ ಇದೆ. ಈಗ ಬಡವರುಗಳಿಗೆ ಒಂದು ಸಣ್ಣ ಪುಟ್ಟದಕ್ಕೆ ಒಂದು ಅನುಕೂಲ ಆಗ್ತಾ ಇದೆ. ಈಗ ಕೆಲವ್ರ ಮನೆಗೆ ಏನೋ ಬೇರೆದಕ್ಕೆಲ್ಲ ಸಿಗುತ್ತೆ, ಅಕ್ಕಿ ಇವರೆಲ್ಲ ಸರ್ಕಾರದ ಅಕ್ಕಿ ಕೊಡ್ತಾರೆ, ಬೇರೆದೆಲ್ಲ ಕೊಡ್ತಾರೆ, ಬಸ್ ಫ್ರೀ ಇದೆ. ಆದ್ರೆ 2,000 ರೂಪಾಯಿ ಏನಾಗುತ್ತೆ ಅಂದ್ರೆ ಕೆಲವರಿಗೆ ಅದು 2,000 ಅನ್ನೋದು ತಿಂಗಳಿಗೆ 2,000 ಬಂದ್ರೆ ಅದೆಷ್ಟೋ ಕೆಲಸಕ್ಕೆ ಅವ್ರ ಕುಟುಂಬಕ್ಕೆ ನೆರವಾಗುತ್ತೆ. ಅದರಿಂದ ಪ್ರತಿಯೊಂದು ಬಡವರಿಗೂ ಒಂದು ಹಳ್ಳಿಲಿ ಪ್ರತಿಯೊಂದು ಹೆಚ್ಚು ಕಮ್ಮಿ 100 ಮನೆ ಇತ್ತು ಅಂದ್ರೆ 80 ಮನೆಗೆ ಅದರಿಂದ ಉಪಯೋಗ ಇರುತ್ತೆ. ಅದು ಒಂದು ಉಪಯೋಗ ಆಗ್ತಾ ಇದೆ. ಅಂದ್ರೆ ಇವ್ರು ಏನ್ ಮಾಡ್ಬೇಕು ಅಂದ್ರೆ ಗ್ಯಾರಂಟಿ ಯೋಜನೆಗಳು ಸಾಹುಕಾರರುಗಳು ಪಡಿತಿದ್ದಾರೆ, ಅದನ್ನ ಕಂಟ್ರೋಲ್ ತಂದ್ರೆ ಈಗ ಉಳಿತಾಯ ಆಗುತ್ತೆ. ಏನು ಚಿಕ್ಕ ಪ್ರಶ್ನೆ, ಸುರ್ಭಿ ಅವರು ನಿಮ್ಮ ಮಾತಿಗೆ ಪ್ರತಿಕ್ರಿಯೆ ನೀಡ್ತಾರೆ. ಅದಕ್ಕೆ ಮುಂಚೆ ಚಿಕ್ಕ ಪ್ರಶ್ನೆ, ನೀವೇ ಹೇಳ್ದಂಗೆ 80% ಅಭಿವೃದ್ಧಿ ಇಲ್ಲ. ಈಗ ರಂಭಾಪುರಿ ಶ್ರೀಗಳ ಹೇಳಿಕೆ ಏನಿತ್ತು, ಗ್ಯಾರಂಟಿ ಕೊಡಬೇಡಿ ಅಂತ ನಾವು ಹೇಳ್ತಿಲ್ಲ, ಆದ್ರೆ ಅಭಿವೃದ್ಧಿ ಕೂಡ ಆಗಬೇಕು. ಕೇವಲ ವೈಯಕ್ತಿಕವಾಗಿ ಜನರಿಗಾಗೋ ಅನುಕೂಲ ಅಂದ್ರೆ ನೀವೇ ಹೇಳ್ದಂಗೆ ಮನೆ ಮಟ್ಟಿಗಾಗೋ ಅನುಕೂಲ ಮಾತ್ರ ಸಾಕಾಗಲ್ಲಪ್ಪ, ಸಮಾಜ, ಊರನ್ನು ಕೂಡ ಅಭಿವೃದ್ಧಿ ಮಾಡ್ಬೇಕು, ಉದ್ಧಾರ ಮಾಡ್ಬೇಕು, ಅದಕ್ಕೆ ಗ್ಯಾರಂಟಿ ಅಡ್ಡ ಬರಬಾರ್ದು. ತಪ್ಪಿಲ್ಲ ಅಲ್ವಾ? ಅಲ್ಲ, ಕರೆಕ್ಟ್ ಅದು. ಈಗ ಜನನೂ ಅಭಿವೃದ್ಧಿ ಆಗ್ಬೇಕು, ರಸ್ತೆ ಮಾಡಬೇಕು, ಚರಂಡಿ ಮಾಡ್ಬೇಕು, ಶಾಲಾ ಕಟ್ಟಡ ಆಗ್ಬೇಕು, ಬೇರೆ ಬೇರೆ ಕಟ್ಟಡಗಳು, ಸೇತುಗಳು ಇವೆಲ್ಲ ಆಗ್ಬೇಕು. ಅಭಿವೃದ್ಧಿ ಅಂದ್ರೆ ಅದೇ, ಬರೀ ಗ್ಯಾರಂಟಿ ಕೊಟ್ಟ ತಕ್ಷಣಕ್ಕೆ ಅಭಿವೃದ್ಧಿ ಆಗಲ್ಲ. ಇವ್ರು ಏನ್ ಮಾಡ್ಬೇಕು ಅಂದ್ರೆ ಅಭಿವೃದ್ಧಿ ಆಗುತ್ತೆ, ಇವರು ಭ್ರಷ್ಟ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ದೋಚದ್ ಬಿಡಬೇಕು. ಆ ದೋಚದ್ ಬಿಟ್ಟಾಗ ಅಭಿವೃದ್ಧಿಗೆ ದುಡ್ಡಾಗುತ್ತೆ. 100 ರೂಪಾಯಿ ದುಡ್ಡು ಹಾಕ್ತಾರೆ, 50 ರೂಪಾಯಿ ಇವರೇ ಮುಗಿಸಿರ್ತಾರೆ, ಇನ್ನು 50 ರೂಪಾಯಿನಾಗ ಇನ್ನೇನ್ ಕೆಲಸ ಆಗುತ್ತೆ? ಆ ದೋಚದನ್ನು ಕಡೆಗೆ ಇವರು ಭ್ರಷ್ಟಾಚಾರನ ಕಡಿಮೆ ಮಾಡಿದ್ರೆ ಅಭಿವೃದ್ಧಿನೂ ಆಗುತ್ತೆ. ಈ ಉದಾಹರಣೆಗೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಏನ್ ಮಾಡ್ತಂದ್ರೆ ಫಸ್ಟ್ ಗೆ ಸಬ್ಸಿಡಿ ಅಂತ ಕೊಟ್ರು ಗ್ಯಾಸ್ಗೆ, ಈಗ ಸಬ್ಸಿಡಿ ಕೊಡ್ತಾ ಇಲ್ಲ.
ಅವ್ರನ್ನ ಯಾರು ಕೇಳೋರಿಲ್ಲ. ಅಂದ್ರೆ ಇವ್ರು ಹೇಳ್ತಾರೆ ಈಗ ಗ್ಯಾರಂಟಿ ಸರಿಯಾಗಿ ಕೊಡ್ತಾ ಇಲ್ಲ ಅಂತ. ಅವ್ರು ಮೇಡಮ್ ಇದಾರಲ್ಲ ಈಗ ಸುರ್ಬೆ ಮೇಡಮ್ ಅವ್ರು ಇದಕ್ಕೆ ಏನ್ ಹೇಳ್ತಾರೆ, ಮೊದಲು ಸಬ್ಸಿಡಿ ಕೊಟ್ರು. ರೈಟ್, ಉತ್ತರ ಕೊಡ್ತಾರೆ, ಕೇಳಿಸ್ಕೊಳ್ಳಿ, ಉತ್ತರ ಕೊಡ್ತಾರೆ. ನಮಸ್ತೆ ಶ್ರೀರಾಮ್ ಅವರೇ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನೀವು ಈ ಒಂದು ವಿಷಯದಲ್ಲಿ ಯಾವ ಸರ್ಕಾರ ಇವತ್ತು ಗೃಹಲಕ್ಷ್ಮಿ ಹಣ ಕೇಳಿದಾಗ ಬರತ್ತಮ್ಮ ಒಂದು 4-5 ತಿಂಗಳಾದ ನಂತರ ಅಂತ ಹೇಳ್ತಾರಲ್ಲ, ಅದನ್ನ ನಾವು ಪ್ರಶ್ನೆ ಮಾಡಬೇಕು ಅಲ್ವಾ? ಎರಡನೇದು, ಇಲ್ಲ ನಾವು ಗ್ಯಾರಂಟಿಗೆ ಯೂಸ್ ಮಾಡ್ತಿರೋದು ಬರೀ 25%, ಬೇರೆ ಎಲ್ಲದಕ್ಕೂ ನಾವು ದುಡ್ಡು ಹಾಕಿದೀವಿ ಅಂತ ಹೇಳಿದಾಗ ಹಂಗಾರೆ ದುಡ್ಡು ಎಲ್ಲಿ ಹೋಯ್ತು? ನೀವು ಯಾಕೆ ನಿಮ್ಮ ಎಕನಾಮಿಕ್ ಅಡ್ವೈಸರ್ ಬಸವರಾಜ್ ರಾಯರೆಡ್ಡಿ ಅವ್ರು ಬಂದು ಹೇಳ್ತಾರೆ ಅನ್ನ ಕೊಡ್ತೀವಿ ಇಲ್ಲ ರಸ್ತೆ ಕೊಡಕ್ಕಾಗತ್ತೆ ಅಂತ ಹೇಳ್ತಾರೆ? ಇದನ್ನ ನಾವು ಪ್ರಶ್ನೆ ಮಾಡಬೇಕು ಅಲ್ವಾ? ಮತ್ತೆ ನೀವು ಹೇಳ್ತೀರಾ ಮುಖ್ಯಮಂತ್ರಿಗಳು ಸರ್ಕಾರ ಒಂದು ನಿರ್ಧಾರ ಮಾಡಿದ ನಂತರ ಪ್ರತಿಪಕ್ಷದವರು ಅದ್ರ ಬಗ್ಗೆ ಒಂದ್ ಸ್ವಲ್ಪ ಏನಾದ್ರು ಜಾಸ್ತಿ ಅದ್ರ ಬಗ್ಗೆ ಕ್ರಿಟಿಸೈಸ್ ಮಾಡಬಾರ್ದು ಅಂತ. ಸರ್ಕಾರದ ಒಳಗಡೆನೇ ಕ್ರಿಟಿಸಿಸಮ್ ಬರ್ತಿದೆಯಲ್ಲ, ಸರ್ಕಾರದ ಒಳಗಡೆನೆ ಪ್ರಶ್ನೆಗಳು ಬರ್ತಾ ಇದೆಯಲ್ಲ, ಸ್ವತಃ ಕಾಂಗ್ರೆಸ್ಸಿನ MLAs ಈ ಪ್ರಶ್ನೆಗಳು ಎತ್ತುತ್ತಾ ಇದಾರಲ್ಲ, ಅದನ್ನ ನಾವು ಕಣ್ಮುಚ್ಕೊಂಡು ಇರೋದಕ್ಕಾಗತ್ತಾ? ಕಿವಿ ಮುಚ್ಕೊಂಡು ಕೇಳಿಸ್ಕೊಳ್ಳೋದಕ್ಕಾಗತ್ತಾ? ಇಲ್ಲ ಅಲ್ಲ. ಹಾಗಾಗಿ ನಿಮ್ಮ ಪ್ರಶ್ನೆ, ನಿಮ್ಮ ಅಭಿಪ್ರಾಯ ನಾನೆಲ್ಲ ಕೇಳಿಸ್ಕೊಂಡಿದ್ದೀನಿ. ಯಾವ ಸರ್ಕಾರ ಈ ಒಂದು ದೇಶಾದ್ಯಂತ ರೈತರಿಗೆ 6,000 ರೂಪಾಯಿ ಇರಬಹುದು, ಉಜ್ವಲ ಯೋಜನೆ ಇರಬಹುದು, ಆವಾಸ್ ಯೋಜನೆ ಇರಬಹುದು, ನೋಡಿ ನಾವು ಯಾವ ಒಂದು ಬಡವರಿಗೆ ಬೇಕಾಗಿರುವಂತಹ ಸೌಲಭ್ಯ ಅದು ಅದು ಕಾಂಗ್ರೆಸ್ ನಮಗೆ ಹೇಳ್ಕೊಡ್ಬೇಕಾಗಿಲ್ಲ. ಈ ಪ್ರಧಾನಮಂತ್ರಿ ಮೋದಿ ಅವರ ಸರ್ಕಾರದಲ್ಲಿ ನಾವು ಬಹಳಷ್ಟು ಮಾಡಿದ್ದೀವಿ. ಆದರೆ ಆ ಸೌಲಭ್ಯ ಸರಿಗೆ ಸೇರ್ತಾ ಇದೆಯಾ? ಎಷ್ಟು ಭ್ರಷ್ಟಾಚಾರ! ನೀವು ಹೇಳಿದಂಗೆ ಬಸವರಾಜ್ ರಾಯರೆಡ್ಡಿ ಅವರು ಹೇಳ್ತಾರೆ ಕರ್ನಾಟಕ ನಂಬರ್ 1 ಆಗಿದೆ ಈ ಸರ್ಕಾರದಲ್ಲಿ. ಅಂದ್ರೆ ಸರ್ಕಾರದ ಒಳಗಡೆ ಬಂದು ಹೇಳ್ತಾರೆ ಭ್ರಷ್ಟಾಚಾರದಲ್ಲಿ ಕರ್ನಾಟಕ ನಂಬರ್ 1 ಅಂತ. ಅದು ನಾವು ರೇಸ್ ಮಾಡ್ತಾ ಇರೋದು. ರೈಟ್. ಇನ್ನೊಂದು